ಬಡತನದ ನೆರಳಿನಲ್ಲಿ ಸತ್ಯ ಮತ್ತು ಲಲಿತಾಳ ಹೋರಾಟ. ಹಿಂದೆಂದೂ ಸೂರ್ಯನು ತಾನು ಹೊರಬರುವ ಪೂರ್ವ ದಿಕ್ಕನ್ನು ಮರೆತಂತೆ ಕರ್ನಾಟಕದ ಒಂದು ಚಿಕ್ಕ ಹಳ್ಳಿಯಾದ ಶ್ರೀರಾಂಪುರದ ಮೇಲೆ ಬಡತನದ ಕರಾಳ ಛಾಯೆ ಸದಾ ಕವಿದಿತ್ತು. ಆ ಊರಿನ ಒಂದು ಮೂಲೆಯಲ್ಲಿ ಮಣ್ಣು ಮತ್ತು ಹೆಂಚುಗಳಿಂದ ಕಟ್ಟಿದ ಒಂದು ಚಿಕ್ಕ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದವರು ಸತ್ಯ ಮತ್ತು ಲಲಿತಾ ಎಂಬ ದಂಪತಿಗಳು. ಅವರೊಂದಿಗೆ ಅವರ 2 ಮಕ್ಕಳಾದ 7 ವರ್ಷದ ಚುರುಕು ಹುಡುಗಿ ಸೀಮಾ ಮತ್ತು 5 ವರ್ಷದ ತುಂಟ ಹುಡುಗ ಕಿರಣ್ ಇದ್ದರು. ಸತ್ಯಾನ ವಯಸ್ಸು 30ರ ಆಸುಪಾಸು. ಗಟ್ಟಿಮುಟ್ಟಾದ ದೇಹ, ಆದರೆ ನಿರಂತರ ದುಡಿಮೆಯಿಂದ ಸವೆದು ಹೋಗಿದ್ದ ಆತನ ಕೈಗಳು ಬಡತನದ ಕತೆ ಹೇಳುತ್ತಿದ್ದವು. ಆತನು ದಿನಗೂಲಿ ಕಾರ್ಮಿಕ. ಬೆಳಗ್ಗೆ ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಹಳ್ಳಿಯಿಂದ 6 ಕಿಲೋಮೀಟರ್ ದೂರವಿರುವ ಪಟ್ಟಣಕ್ಕೆ ಸೈಕಲ್ ತುಳಿದು ಹೋಗುತ್ತಿದ್ದ. ಅಲ್ಲಿ ಸಿಕ್ಕರೆ ಕಟ್ಟಡದ ಕೆಲಸ, ಇಲ್ಲವಾದರೆ ಹೊಲದಲ್ಲಿ ಕೂಲಿ, ಹೀಗೆ ಸಿಕ್ಕಿದ್ದನ್ನು ಮಾಡುತ್ತಿದ್ದ. ಆತನ ದಿನದ ಆದಾಯವು 150 ರೂಪೀಸ್ರಿಂದ 250 ರೂಪಾಯಿಗಳ ನಡುವೆ ಏರಿಳಿತವಾಗುತ್ತಿತ್ತು. ಅದು ಸಿಕ್ಕರೂ ಸಿಗದೇ ಇದ್ದರೂ ಪ್ರತಿ ಸಂಜೆ ಮನೆಗೆ ಬರಿಗೆಯಲ್ಲಿ ಬರುವುದಕ್ಕೆ ಅವನ ಮನಸ್ಸು ಹಿಂಜರಿಯುತ್ತಿತ್ತು. ಲಲಿತಾ, ಸತ್ಯಾನ ಧೈರ್ಯ ಮತ್ತು ಶಕ್ತಿ. ಆಕೆಯ ಮುಖದಲ್ಲಿ ನಗು ವಿರಳವಾದರೂ ಆಕೆ ತನ್ನ ಕುಟುಂಬಕ್ಕಾಗಿ ನಿರಂತರವಾಗಿ ದುಡಿಯುತ್ತಿದ್ದಳು. ಅವಳು ಹಳ್ಳಿಯಲ್ಲಿ ಇತರರ ಮನೆಗಳಿಗೆ ಹೋಗಿ ಪಾತ್ರೆ ತೊಳೆಯುವುದು, ಅಂಗಳ ಗುಡಿಸುವುದು ಮತ್ತು ಬಟ್ಟೆ ಒಗೆಯುವ ಕೆಲಸ ಮಾಡುತ್ತಿದ್ದಳು. ಇದರಿಂದ ತಿಂಗಳಿಗೆ ಸಿಗುತ್ತಿದ್ದ ಅಲ್ಪ ಮೊತ್ತವು ಕುಟುಂಬದ ದಿನನಿತ್ಯದ ಖರ್ಚುಗಳಿಗೆ ಆಸರೆಯಾಗಿತ್ತು. ಅವರ ಜೀವನವು ಒಂದು ಬಿಗಿಯಾದ ಹಗ್ಗದ ಮೇಲೆ ನಡೆಯುವ ನಡಿಗೆಯಾಗಿತ್ತು. ಪ್ರತಿ ತಿಂಗಳು ವಿದ್ಯುತ್ ಬಿಲ್, ಮಕ್ಕಳ ಶಾಲಾ ಶುಲ್ಕ, ಸರ್ಕಾರಿ ಶಾಲೆಗೆ ಅಲ್ಪ ಶುಲ್ಕವಾದರೂ ಮತ್ತು ದಿನಸಿ ಸಾಮಾನುಗಳ ಖರ್ಚು, ಇವೆಲ್ಲವನ್ನೂ ಸರಿದೂಗಿಸುವುದು ಒಂದು ದೊಡ್ಡ ಸವಾಲಾಗಿತ್ತು. ಒಂದು ದಿನ ಊಟಕ್ಕೆ ಕೂತಾಗ ಸೀಮಾ ತನ್ನ ಪಾಲಿನ ರೊಟ್ಟಿ ಸಣ್ಣದಾಗಿದೆ ಎಂದು ಲಲಿತಾಳಿಗೆ ಕೇಳಿದಳು. ಲಲಿತಾಳ ಕಣ್ಣುಗಳು ತೇವಗೊಂಡವು. ಅಮ್ಮ, ಇನ್ನೊಂದೇ ಒಂದು ರೊಟ್ಟಿ ಮಾಡಿ ಕೊಡ್ತೀರಾ ಎಂದು ಕೇಳಿದಳು ಕಿರಣ್. ಲಲಿತಾ ಮಗುವಿನ ತಲೆಯ ಮೇಲೆ ಕೈ ಆಡಿಸಿ, ಇಲ್ಲ ಕಂದ, ನಾಳೆ ಬೆಳಗ್ಗೆ ತಿನ್ನಲು ಹಿಟ್ಟು ಉಳಿಯಬೇಕಲ್ಲ, ಇರುವುದರಲ್ಲೇ ಖುಷಿಯಾಗಿ ತಿನ್ನು ಎಂದಳು. ಸೀಮಾ ಕಣ್ಣುಗಳಲ್ಲಿ ನಿರಾಸೆ ತುಂಬಿದರೂ ತಮ್ಮ ಪರಿಸ್ಥಿತಿ ಅರ್ಥಮಾಡಿಕೊಂಡು ಆ ಕಿರಿದಾದ ರೊಟ್ಟಿಯನ್ನೇ ತಿಂದಳು. ಆ ದಿನ ಸತ್ಯಾಗೆ ಪಟ್ಟಣದಲ್ಲಿ ಕೆಲಸ ಸಿಕ್ಕಿರಲಿಲ್ಲ. ಆತನು ಸುಮ್ಮನೆ ಗೋಡೆಗೆ ಒರಗಿ ಕೂತಿದ್ದ. ತನ್ನ ಮಕ್ಕಳ ಹಸಿವನ್ನು ನೋಡಲಾಗದೆ ಆತನ ಹೃದಯ ಹಿಂಡಿ ಹೋಗುತ್ತಿತ್ತು. ಏನಾಯ್ತು ಸತ್ಯ? ಇವತ್ತು ಕೆಲಸ ಸಿಗಲಿಲ್ವಾ? ಲಲಿತಾ ಕೇಳಿದಳು. ಸತ್ಯ ನಿಟ್ಟುಸಿರು ಬಿಟ್ಟ. ಇಲ್ಲ ಲಲಿತಾ, ಮಳೆಯಿಂದಾಗಿ ಎಲ್ಲಾ ಕಡೆ ಕೆಲಸ ನಿಂತು ಹೋಗಿದೆ. ನಾಳೆ ಹೇಗಾದರೂ ಮಾಡಿ ಕೆಲಸ ಹುಡುಕಬೇಕು. ಕಿರಣನಿಗೆ ಜ್ವರ ಬಂದಾಗ ಕೊಟ್ಟಿದ್ದ ಸಾಲ ತೀರಿಸಲು ಇನ್ನೇನು 2 ದಿನಗಳಷ್ಟೇ ಬಾಕಿಯಿದೆ. ಲಲಿತಾಳು ಧೈರ್ಯ ತುಂಬಿದಳು. ಚಿಂತೆ ಮಾಡಬೇಡಿ, ದೇವರು ಕೈ ಬಿಡಲ್ಲ. ನಾಳೆ ನಾನು ಇನ್ನೊಂದು ಮನೆಗೆ ಹೋಗಿ ಹೆಚ್ಚುವರಿ ಕೆಲಸ ಕೇಳುತ್ತೇನೆ. ಹೇಗಾದರೂ ಮಾಡಿ ತೀರಿಸೋಣ. ಮರುದಿನ ಬೆಳಿಗ್ಗೆ ಸತ್ಯ ತನ್ನ ಸೈಕಲ್ ಏರಿ ಪಟ್ಟಣದ ಕಡೆ ಹೊರಟರೆ ಲಲಿತಾ ತನ್ನ ಮಕ್ಕಳನ್ನು ಸೀಮಾ ಶಾಲೆಗೆ ಕಳುಹಿಸಿ ತಾನು ಕೆಲಸಕ್ಕೆ ಹೊರಟಳು. 10 ಮನೆಗಳಲ್ಲಿ ಕೆಲಸ ಮುಗಿಸಿ ಮನೆಗೆ ಬರುವ ಹೊತ್ತಿಗೆ ಆಕೆ ಸಂಪೂರ್ಣವಾಗಿ ಸುಸ್ತಾಗಿದ್ದಳು. ಆದರೆ ಆ ದಿನ ಆಕೆ ಹೊಸದಾಗಿ ತಂದಿದ್ದ 4 ಬೆಂಡೆಕಾಯಿಗಳು ಮತ್ತು ಅರ್ಧ ಕಿಲೋ ಅಕ್ಕಿ ಆಕೆಯ ಮುಖದಲ್ಲಿ ತೃಪ್ತಿಯ ನಗುವನ್ನು ತಂದಿದ್ದವು. ಸಂಜೆ ಸತ್ಯ ಮನೆಗೆ ಬಂದ. ಆತನ ಕೈಯಲ್ಲಿ ಕೇವಲ 120 ರೂಪಾಯಿಗಳಿದ್ದವು. ಇಡೀ ದಿನ ಮಣ್ಣು ಹೊತ್ತು ಸಿಕ್ಕಿದ್ದು ಅಷ್ಟೇ. ಆ ಹಣದಲ್ಲಿ ಅರ್ಧವನ್ನು ಮಕ್ಕಳ ಶಾಲಾ ಪುಸ್ತಕಗಳಿಗೆ ನೀಡಬೇಕಿತ್ತು. ನೋಡಿ ಸತ್ಯ, ನಾನು ಇವತ್ತು ಸ್ವಲ್ಪ ಜಾಸ್ತಿ ದುಡ್ಡು ತಂದಿದ್ದೀನಿ. ಇವತ್ತು ರಾತ್ರಿ ಒಳ್ಳೆ ಊಟ ಮಾಡೋಣ, ಲಲಿತಾ ಖುಷಿಯಿಂದ ಹೇಳಿದಳು. ಆ ದಿನ ಅವರ ಮನೆಯಲ್ಲಿ ಬೆಂಡೆಕಾಯಿ ಪಲ್ಯ ಮತ್ತು ಬಿಸಿ ಅನ್ನ ತಯಾರಾಗಿತ್ತು. ಆ ರಾತ್ರಿ ಆ 4 ಜೀವಗಳ